ತೋರಿಸ್ಕೊಳ್ಳೋದು ಬೇಡ, ಜನರ ಮುಂದೆ ಹೋಗ್ಬೇಕು, ಜನರ ಮುಂದೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಕುಮಾರಣ್ಣವರು ಇದು ಒಂದು ಮಾತು ಇದೇ ಥರ ಹೇಳಿದ್ರು. ಏನು ಯಾರು ಇಷ್ಟವಂತ ಕೆಲಸ ಮಾಡ್ತಾರೋ ಕಾರ್ಯಕರ್ತರ ಮುಖ್ಯ ಬೇಕಾಗಿದೆ ಅಂತ ಹೇಳ್ಬಿಟ್ಟು, ಯಾರು ನಮಗೆ ಯಾವುದೂ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿ ಇವತ್ತು ಮುನೇಗೌಡರ ಮುಖಾಂತರ ಇವತ್ತು ಮೊದಲನೇದು ಧರ್ಮಸ್ಥಳ ಅಂದರೆ ನಮ್ಮದು ಒಂದು ಹಗಲು ಧರ್ಮಸ್ಥಳ, ನಮ್ಮದು ಒಂದು ಹೆಸರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಎಲ್ಲ ಹಗಲು ಧರ್ಮಸ್ಥಳ ಇಲ್ಲಿಂದ ಸ್ಟಾರ್ಟ್ ಆಗಿದೆಯಲ್ಲ. ಇದು ಭಾಳ ಖುಷಿ ಅಂತ ಮಾತು. ಯಾಕೆ ಗೊತ್ತಾ, ನಮ್ಮ ಗೌಡ್ರಿಗೆ ಇಲ್ಲಿಂದ ಒಳ್ಳೇದಾಗಬೇಕು. ಇವು ಹೇಳ್ತಾರೆ, ನೀವು ಎಲ್ಲ ಜನರನ್ನು ಗೌಡ್ರಿಗೆ ಆಶೀರ್ವಾದ ಮಾಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಸ್ಟಾರ್ಟು ಇನ್ನು ಮುಂದಕ್ಕೆ ನಿಲ್ಲೋದಿಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೀತಿಯಲ್ಲಿ ಗೌಡರು ಕೆಲಸ ನಡೀತಾನೆ ಇರ್ತದೆ. ಇವತ್ತು ಗೌಡ್ರದ್ದು ಯಾವುದೂ ನಿಲ್ಲಂಗಿಲ್ಲ, ಪಾಪ ಎಲ್ಲ ಕೆಲಸ ಮಾಡ್ತಾರೆ. ಒಂದು ನೀರಾಗ್ಬೋದು, ಪ್ರತಿ ತಾಲೂಕಲ್ಲಿ ಇವತ್ತು ಅವ್ರ ಹೆಸರು ಓಡ್ತಾನೆ ಇದೆ. ಬಟ್ ಏನಪ್ಪ ಗೌಡ್ರಿಗೆ ಅಂದರೆ ಯಾವುದು ತೋರಿಸ್ಕೊಳ್ಳೋ ಬುದ್ಧಿ ಇಲ್ಲ. ಅಲ್ಲಿ ಈ ಕೈ ಕೊಟ್ಟಿದ್ದು ಆ ಕೈ ಎಲ್ಲ ಮರ್ತಾ ಬಿಡ್ತಾರೆ. ಅಣ್ಣ ಏನೇನ ಅಂದರೆ ಬಿಡ ಪುಟ್ಟರಾಜು ಅಂತಾರೆ. ಯಾಕೆ ಅಂದರೆ ನಂಗೆ ಗೌಡ್ರಿಗೆ ಹೇಳ್ತದೆ, ಅಣ್ಣ ನೀವು ಏನಾದರೂ ಮಾಡಿ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಮುಂದೆ ಬರೋಣ ಅಂತ ಹೇಳ್ತೀವಿ. ಅವರು ಮೀಡಿಯಾ ಒಪ್ತಾ ಇಲ್ಲ. ನಾವೇನು ಮಾಡೋಣ, ಈಗ ಅವ್ರು ಮಾಡಿರೋ ಕೆಲಸಗಳೆಲ್ಲ ಆಚೆಗೆ ಬಂದುಬಿಟ್ಟಿದ್ರೆ ಇವತ್ತು ಬೇರೆ ಯಾರೂ ಬರ್ತಿರಲಿಲ್ಲ. ಅವ್ರು ಮಾಡಿರೋ ಕೆಲಸಗಳು ಯಾರು ಗುರ್ಸೋಕ್ಕಾಗ್ತಾಯಿಲ್ಲ. ಅದಕ್ಕೆ ಆ ಗುರ್ಸೋಂಥ ಕೆಲಸಗಳು ಮಾಡಬೇಕು ಅಂತೇಳಿ ಈಗ ನಾವೆಲ್ಲ ಒಂದು ನಿಷ್ಠಾವಂತರು ಒಂದು ಅದ್ಭುತವಾಗಿ ಅಣ್ಣಂಗೆ ಒಂದು ಪ್ಲ್ಯಾನ್ ಕೊಟ್ಟಿದ್ದೀವಿ. ಅಕ್ಕವ್ರಿಗೂ ಪಾಪ ಅದಕ್ಕೆ ಅಕ್ಕವರು ಇಷ್ಟಪಟ್ಟು ಇವತ್ತು ಬಂದಿರೋದು ನಾವು ಭಾಳ ಖುಷಿ ಪಡ್ತೀವಿ. ನಿಮ್ಮದೇ ಮೊದಲನೇ ಆಶೀರ್ವಾದ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ನೀವು ಕೇಳ್ಕೊಳ್ಳಿ, ಮುಂದಿನ ದಿನದಲ್ಲಿ ಮುನೇಗೌಡರು ಈ ನಮ್ಮ ತಾಲೂಕಲ್ಲಿ MLA ಆಗಿ ಬರಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿಂದ ಇವ್ರದ್ದು ಕೊನೆ ಇಲ್ಲ, ಮುಂದಕ್ಕೆ ಹೋಗ್ತಾನೆ ಇರ್ತದೆ. ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಈಗ ಇವತ್ತು ಯಾವ ಎಲೆಕ್ಷನ್ ಹತ್ರ ಏನಿಲ್ಲ. ಇವತ್ತು 2 ವರ್ಷ ನೀವು ಕರ್ಕೊಂಡೋಗಿ ಕರ್ಕೊಂಬರೋದು ನೀವೇ ಅಲ್ಲ ಸೇಫ್ಟಿ.